ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ಟಿಪ್ಸ್ ಏನು ಅಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾನಿಲ್ಲಿ ಅನ್ನ ಮಾಡಿದ ನಂತರ ಅದ್ರ ಗಂಜಿ ಬರುತ್ತಲ್ಲ, ಅದನ್ನು ನಾವು ಬಿಸಾಕ್ತಾ ಇರ್ತೀವಿ. ಅದರಿಂದ ಏನು ಉಪಯೋಗ ಅಂತ ಹೇಳ್ತೀನಿ. ಫಸ್ಟ್ ನಾವು ಅನ್ನ ಗಂಜಿಯನ್ನು ತಗೋಬೇಕು. ಒಂದು ಬಕೆಟಲ್ಲಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಯಾವುದಾದ್ರೂ ಒಂದು ಬಟ್ಟೆಗೆ ಹಾಕುವಂಥ ಲಿಕ್ವಿಡ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕಿ ಒಂದು ಅರ್ಧ ಗಂಟೆ ನಾವು ಕೊಳೆ ಆಗಿರುವಂತಹ ವೈಟ್ ಬಟ್ಟೆಗಳಿರುತ್ತಲ್ಲ, ಅದನ್ನು ಹಾಕಿ ಅರ್ಧ ಗಂಟೆ ನಾವು ನೆನೆಯೋಕ್ಕೆ ಬಿಡಬೇಕು. ಆ ನಂತರ ನಾವು ಅದನ್ನು ಕೇವಲ ಸುಮ್ಮನೆ ಕೈಯಿಂದ ಉಜ್ಜಿದ್ರೆ ಸಾಕು. ಅದು ಕೊಳೆ ಇರುವಂಥ ಎಲ್ಲ ಗಲೀಜಾಗಿರುವಂಥ ವೈಟ್ ಬಟ್ಟೆ ಎಲ್ಲ ಕ್ಲೀನಾಗೆ ಆಗುತ್ತೆ. ನಾವು ಅದಕ್ಕೆ ಬ್ರಷ್ ಹಾಕ್ಕೋಬೇಕಿಲ್ಲ, ಸೋಪ್ ಹಾಕಬೇಕಿಲ್ಲ. ಕೇವಲ ಗಂಜಿ, ಉಪ್ಪು, ಲಿಕ್ವಿಡ್ ಈ ಮೂರು ಇದ್ದರೆ ಸಾಕು. ನಮ್ಮ ವೈಟ್ ಬಟ್ಟೆ ತುಂಬ ಕ್ಲೀನಾಗಿ ನೀಟಾಗಿ ಆಗುತ್ತೆ. ಈ ರೀತಿ ಯಾವತ್ತಾದರೂ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 2, ಎಲ್ಲರ ಮನೆ ಹತ್ರ ಈ ರೀತಿ ಅಲೋವೆರಾ ಇರುತ್ತೆ. ಅಲೋವೆರಾ ಇಲ್ಲ ಅಂದರೆ ಸ್ವಲ್ಪ ಜೆಲ್ಲಾದರೂ ಉಪಯೋಗಿಸ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ನಾವು ದಿನ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮಗೆ ಫೇಸ್ ಗ್ಲೋ ಅನ್ನೋದು ಬರುತ್ತೆ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಡಬೇಕು. ಆ ನಂತರ ನಾವು ವಾಶ್ ಮಾಡಿಕೊಂಡ್ರೆ ನಮ್ಮ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಆಗಿ ಕಾಣಿಸುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಟಿಪ್ ನಂಬರ್ 3, ನಮಗೆ ಮಳೆಗಾಲ ಬಂದರೆ ಮ್ಯಾಚ್ ಬಾಕ್ಸು ಬೇಗ ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಒದ್ದೆ ಆಗಿರುತ್ತೆ ಕಡ್ಡಿಗಳು, ಮತ್ತು ಅದನ್ನು ನಾರ್ಮಲಾಗಿ ಮಾಡಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ಈ ರೀತಿ ಟ್ರೈ ಮಾಡೋದ್ರಿಂದ ನಿಮಗೆ ಬೇಗ ಬೆಂಕಿ ಕಡ್ಡಿ ಅನ್ನೋದು ಅಂಟ್ಕೊಳ್ಳುತ್ತೆ. ನಾನಿಲ್ಲಿ ಮನೆಯಲ್ಲಿ ಉಪಯೋಗಿಸುವಂಥ ಪೌಡರನ್ನು ತಗೊಂಡಿದ್ದೀನಿ. ಆ ಪೌಡರನ್ನು ಈ ರೀತಿ ಮ್ಯಾಚ್ ಬಾಕ್ಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತು ಅದೇ ರೀತಿ ಕಡ್ಡಿಗೆ ಕೂಡ ನಾವು ಅಪ್ಲೈ ಮಾಡಬೇಕು. ಈಗ ನೋಡಿ, ತುಂಬ ಸುಲಭವಾಗಿ ನಮಗೆ ಆ ಕಡ್ಡಿ ಅನ್ನೋದು ಅಂಟ್ಕೊಳ್ಳುತ್ತೆ. ಈ ರೀತಿ ಯಾವತ್ತಾದರೂ ನಿಮಗೆ ಮ್ಯಾಚ್ ಬಾಕ್ಸು ಅಂಟ್ಕೊಳ್ಳಿಲ್ಲ, ಒದ್ದೆ ಆಗಿದೆ ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ಒಂದು ಸ್ಮಾಲ್ ರಿಕ್ವೆಸ್ಟ್, ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಟಿಪ್ ನಂಬರ್ 4, ನಾವು ಈರುಳ್ಳಿಯನ್ನು ಕಟ್ ಮಾಡ್ತಾ ಇರ್ತೀವಿ, ಅದರ ಸಿಪ್ಪೆ ಮಾತ್ರ ಬಿಸಾಕ್ತಾ ಇರ್ತೀವಿ. ಅದರ ಸಿಪ್ಪೆಯಿಂದ ಕೂಡ ನಮಗೆ ತುಂಬಾ ಉಪಯೋಗ ಇದೆ. ಅದು ಯಾವ ರೀತಿ ಅಂದರೆ, ನಾವು ಅದರ ಸಿಪ್ಪೆಯನ್ನು ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿದ ನಂತರ ನಾವು ಅದನ್ನು ತಲೆಗೆ ಅಪ್ಲೈ ಮಾಡೋದ್ರಿಂದ ನಮಗೆ ಏರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಕೂಡ ತುಂಬ ಕಡಿಮೆ ಆಗುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 5, ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮನೆಯಲ್ಲಿ ಈ ರೀತಿ ರ್ಯಾಕ್ಸ್ ಇರುತ್ತೆ, ಅದನ್ನು ನಾವು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಒದ್ದೆ ಆಗಿರುವಂಥ ಗ್ಲಾಸನ್ನು ಇಡೋದ್ರಿಂದ ಅದು ಕೆಟ್ಟೋಗುತ್ತೆ. ಆ ರೀತಿ ಆಗದಿರ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ನ್ಯೂಸ್ ಪೇಪರ್ಸ್ ಇರುತ್ತೆ, ಆ ನ್ಯೂಸ್ ಪೇಪರ್ಸನ್ನು ತಗೊಂಡು ಈ ರೀತಿ ಹಾಕಿ, ನಾವು ಈ ರೀತಿ ಅನೇಕ ದುಡ್ಡನ್ನು ಕೊಟ್ಟು ನಾವು ಆನ್ಲೈನಿಂದ ಈ ರೀತಿ ರ್ಯಾಕ್ಸ್ಗೆ ಹಾಕ್ಕೊಳ್ಳೋವಂಥ ಶೀಟ್ಸನ್ನು ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ. ತುಂಬಾ ದುಡ್ಡು ವೇಸ್ಟ್ ಮಾಡ್ತಾ ಇರ್ತೀವಿ. ಆ ರೀತಿ ಆಗದಿರ ಮನೆಯಲ್ಲಿರುವಂಥ ನ್ಯೂಸ್ ಪೇಪರ್ಸನ್ನು ಈ ರೀತಿ ನಾವು ಉಪಯೋಗಿಸ್ಕೋಬೋದು. ನ್ಯೂಸ್ ಪೇಪರ್ಸ್ ಕೂಡ ನಾವು ಓದಿದ ನಂತರ ನಾವು ಬಿಸಾಕ್ತಾ ಇರ್ತೀವಿ. ಅದನ್ನು ಬಿಸಾಕ್ದಿರ ಈ ರೀತಿ ನಾವು ಏನಾದರೂ ವರ್ಕ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಅಮೌಂಟ್ ಕೂಡ ಸೇವ್ ಆಗುತ್ತೆ, ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ, ಮತ್ತು ಕ್ರ್ಯಾಕ್ಸ್ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ. ಈ ರೀತಿ ನಾನು ನ್ಯೂಸ್ ಪೇಪರ್ಸ್ನೆಲ್ಲ ಹಾಕಿದ್ದೀನಿ. ಇದ್ರ ಮೇಲೆ ನಾನು ಗ್ಲಾಸಸ್ಸು, ಸ್ಪೂನ್ಸು, ಮತ್ತು ಚಿಕ್ಕ ಚಿಕ್ಕ ಸ್ಪೂನ್ಸು, ಈ ರೀತಿ ಸಿಸರ್ಸು, ಈ ರೀತಿ ಎಲ್ಲವನ್ನು ನಾನು ಈ ರೀತಿ ಆರ್ಗನೈಸ್ ಮಾಡ್ಕೊತೀನಿ. ನೋಡೋದಕ್ಕೆ ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ. ಮತ್ತು ಏನಾದರೂ ನೀರು ಬಿದ್ದರೂ ಕೂಡ ಆ ರ್ಯಾಕ್ಸ್ ಅನ್ನೋದು ಗಲೀಜಾಗದಿರ ಇರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ಹೆಚ್ಚಿನ ವೀಡಿಯೋಸನ್ನು
ಶೇರ್ ಮಾಡ್ತಾ ಇರ್ತೀನಿ. ಇಂತಹ ಒಳ್ಳೆ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈಗ ನೆಕ್ಸ್ಟ್ ವೀಡಿಯೋ ಏನು ಅಂತ ಅಲ್ಲಿವರೆಗೂ ನೋಡ್ತಾ ಇರಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.